ಅವರು. ಆದ್ರೆ ಅಂಬೇಡ್ಕರ್ ಬೆಳೆಸಿದ ದಾರಿ ಇದೆಯಲ್ಲ ಅದು ಬೇರೆ, ಹಾಗೇನೆ ಕನಕ ಬೆಳೆಸಿದ ದಾರಿನೂ ಕೂಡ ಬೇರೆ. ಇವೆರಡೂ ಕೂಡ ನಾವು ಅಂಬೇಡ್ಕರ್ ವರ್ಸಸ್ ಗಾಂಧಿ ಅಥವಾ ಪುರಂದರ ವರ್ಸಸ್ ಕನಕ ಅಂತ ನೋಡಕ್ಕಾಗಲ್ಲ. ಇಬ್ರು ಉದ್ದೇಶನೂ ಒಂದೇ, ಆದ್ರೆ ಆರಿಸ್ಕೊಂಡಂತಹ ಮಾರ್ಗಗಳು ಮಾತ್ರ ಅದೊಂಥರ ಸೌಮ್ಯವಾಗಿ ಹೋಗ್ತಾ ಇದ್ರೆ ಇದು ಸ್ವಲ್ಪ ಬಂಡಾಯದ ಧೋರಣೆಯಲ್ಲಿ ಕಾಣ್ತಾ ಹೋಗುತ್ತೆ. ಅಂಬೇಡ್ಕರ್ ಮತ್ತೆ ಕನಕ ನನಗೆ ಹಂಗ್ ಕಾಣಿಸ್ತಾ ಹೋಗ್ತಾರೆ. ಸೊ ಬೆಳಗ್ಗೆ ನನಗೆ ಅದು ಓದ್ಬೇಕಾದ್ರೆ ಹಾಗೆ ಅನಿಸ್ತಾ ಇತ್ತು. ಅವತ್ತೆ 15-16ನೇ ಶತಮಾನದಲ್ಲಿ ಆ ಎರಡು ಜೋಡಿ ಸಮಾಜ ಸುಧಾರಣೆಗೆ ಹೇಗೆ ಪ್ರಯತ್ನ ಪಟ್ಟರು, ಹಾಗೆ 19-20ನೇ ಶತಮಾನದಲ್ಲಿ ಅಂಬೇಡ್ಕರ್ ಮತ್ತೆ ಗಾಂಧಿಯ ವ್ಯಕ್ತಿತ್ವಗಳು ಕೂಡ ಹಂಗೆ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತು. ಇದಾದ ನಂತರ ವ್ಯಾಸರು ಮಾಡಿದಂತಹ ಕೆಲಸ ಬಹುಶಃ ಹಿಂದುಳಿದ ವರ್ಗಗಳೆಲ್ಲವನ್ನೂ ವೈದಿಕ ಧರ್ಮದ ಕಡೆಗೆ ಎಳ್ಕೋಬೇಕು ಅನ್ನೋ ಕಾರಣಕ್ಕಾಗಿನೇ ಕನಕರನ್ನ ಒಂಥರ ಹೈಜಾಕ್ ಮಾಡಿದ್ರ ನನಗೆ ಗೊತ್ತಿಲ್ಲ. ನಾನು ಅದನ್ನ ಹೇಳಲಾರೆ, ನನಗೆ ಗೊತ್ತಿಲ್ಲ. ಉದ್ದೇಶ ಅದಿದ್ರೂ ಕೂಡ ಯಾವ ಸುಕೃತವೋ ಕನಕರಿಗೆ ವೇದ ಉಪನಿಷತ್ತುಗಳೆಲ್ಲವನ್ನೂ ಓದುವಂತಹ ಅವಕಾಶ ಸಿಗುತ್ತೆ. ಅವರಿಗೆ ತನ್ನ ಶಿಷ್ಯ ದೀಕ್ಷೆಯನ್ನ ಕೊಡ್ತಾರೆ. ಅವರು ಕೊಟ್ಟ ಆದ್ಮೇಲೆ ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕು, 12ನೇ ಶತಮಾನದಿಂದ ಜ್ಞಾನವನ್ನ ಜನಸಾಮಾನ್ಯರಿಂದ ದೂರವಾಗಿಸಿದಂಥದ್ದು ಭಾಷಾ ಮಾಧ್ಯಮ. ಆ ಸಂಸ್ಕೃತ ಭಾಷೆಯನ್ನ ಪಕ್ಕಕ್ಕೆ ಸರಿಸಿ ಕನ್ನಡ ಮಾಧ್ಯಮದಲ್ಲಿ, ಕನ್ನಡ ಭಾಷೆಯಲ್ಲಿ ಮನೆಗಳಿಗೆ ಭಕ್ತಿಯ ಆ ಚಳುವಳಿಯನ್ನು ಮುಗಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇದು ದೊಡ್ಡ ಒಂದು ಬದಲಾವಣೆ ಆ 12 ಮತ್ತು 16ನೇ ಶತಮಾನದಲ್ಲಿ. ಕಬ್ಬಿಣದ ಕಡೆಯಾಗಿದ್ದಂತಹ ಸಂಸ್ಕೃತ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಹಂಗಾಗಿನೇ ಆ ವೈದಿಕ ಧರ್ಮ ಆತರ ತುಂಬಾ ಒಂಥರ ಗಡಿಸಾಗಕ್ಕೆ ಶುರುವಾಗಿತ್ತು. ಅಂದ್ರೆ ನನ್ನ ಮತ್ತೆ ದೇವರ ನಡುವೆ ಇನ್ಯಾರೋ ಒಬ್ರು ಬೇಕು ಅನ್ನುವಂತಹ ಒಂದು ದೊಡ್ಡ ಜೈಲ್ ತರ ಅದೊಂದು ಅಡ್ಡ ಗೋಡೆ ಆಗಿತ್ತು. ಅದನ್ನ ತೊಡೆದು ಹಾಕಿದ್ದು ಆ ಒಂದು ವಿಶಿಷ್ಟತೆ ಅಥವಾ ಅದರ ಒಂದು ದೊಡ್ಡ ಕ್ರೆಡಿಟ್ ನಮ್ಮ ವಚನಕಾರರಿಗೆ ಮತ್ತೆ ದಾಸವರೇಣ್ಯರಿಗೆ ಖಂಡಿತ ಸಲ್ಲಬೇಕು. ಆ ಹಿನ್ನೆಲೆಯಲ್ಲಿ ಮನೆಗಳಿಗೆ ಭಕ್ತಿಯ ಆ ಚಳುವಳಿಯನ್ನ ಅಥವಾ ಭಕ್ತಿಯ ಮಹತ್ವವನ್ನ ಒಂದು ಸೆಲ್ಫ್ ಸೆಂಟ್ರಿಕ್ ಆಗಿ ಅಂತ ನಾವು ಮಾತಾಡ್ತೀವಿ. ನಮ್ಮನ್ನೇ ನಾವು ವಿಡಂಬನೆ ಮಾಡ್ಕೊಳ್ಳೋದ್ರ ಮೂಲಕ ಸಮಾಜವನ್ನ ತಿದ್ದುವಂತಹ ಕೆಲಸವನ್ನ ವಚನಕಾರರು ಮಾಡಿದ್ರು, ನಮ್ಮ ದಾಸಶ್ರೇಷ್ಠರು ಮಾಡಿದ್ರು. ನಾವು ಬಸವಣ್ಣನ ವಚನ ಹೇಳ್ತೀವಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳಿ. ಹಾಗೇನೆ ದಾಸವರೇಣ್ಯರು ಕೂಡ ಹಾಗೆ ಹೇಳಿದ್ರು, ಡೊಂಕು ಬಾಲದ ನಾಯಕರೇ ನೀವೇನು ಊಟಮ ಮಾಡಿದಿರಿ ಅಂತ ಹೇಳ್ತಾರೆ. ಅಲ್ಲಿ ಡೊಂಕು ಬಾಲದ ನಾಯಕರು ಅಂದ್ರೆ ನಾಯಿಗಳಿಗೆ ಹೋಲಿಸಿದ್ ನಮ್ಮನ್ನೇ. ನಾವ್ ಹೆಂಗೆ ನಾಯಿಗಳ ತರ ಹಿಂಗ್ ನೇರ ಹೋಗಂದ್ರೆ ಹೋಗಲ್ವಾ, ಅಲ್ಲಿ ನಮ್ ಕಡೆ ಅಡ್ಜಂಬ್ರ ಅಂತ ಹೇಳ್ತಾರೆ, ಹಂಗ್ ಮಾಡ್ಕೊಂಡು ಹೋಗ್ತೀವೋ ಹಂಗೆ ನಾವು ಕೂಡ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೋಗ್ತೀವೋ ಅದನ್ನ ಮೊದಲು ಆ ಸೆಲ್ಫ್ ಕಂಟ್ರೋಲ್ ಅನ್ನ ಮಾಡ್ಕೊಳ್ಬೇಕು. ಅದಕ್ಕೆ ಸಾಧನ ಆಗಿದ್ದು ಅವತ್ತಿಗೆ ಭಕ್ತಿನೇ ಆಗಿದ್ರಿಂದ ಭಕ್ತಿಯ ಮೂಲಕ ಒಂದು ಲಿಬರೇಷನ್ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ದು ದಾಸ ಸಾಹಿತ್ಯ. ಅದರಲ್ಲೂ ವಿಶೇಷವಾಗಿ ಎಲ್ಲ ದಾಸರು ಅಲ್ಲ, ಖಂಡಿತ ಕನಕ ಮತ್ತೆ ಪುರಂದರ ಮತ್ತೆ ಜಗನ್ನಾಥ ದಾಸರು ಮಾತ್ರ. ಅದರ ನಂತರ ಬಂದಂತಹ ದಾಸ ಪರಂಪರೆ ಮತ್ತದೇ ರಿಜಿಡಿಟಿ ಕಡೆಗೆ ಹೋಗ್ತಾ ಹೋಗುತ್ತೆ. ಅದು ಬೇರೆನೇ ಭಾಗ. ಅದು ನಾನು ಇಲ್ಲಿ ಮಾತ್ರ ಫೋಕಸ್ ಆಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ, ಕನಕರ ಬಗ್ಗೆ ಮಾತ್ರ. ಇದಾದ ನಂತರ ಅವರು ವ್ಯಾಸರಾಯರು ಅವರನ್ನ ದೀಕ್ಷೆ ಕೊಟ್ಟು ಅವ್ರನ್ನ ಕರ್ಕೊಂಡಾದ ನಂತರ ಆ ಒಂದು ದೊಡ್ಡ ಬದಲಾವಣೆನ ಯಾರು ಊಹಿಸಕ್ ಆಗ್ಲಿಲ್ಲ. ಹೆಂಗಾಗೋಯ್ತು ಅಂತ ಅಂದ್ರೆ, ಈಗ ಹೇಗೆ ಬ್ರಿಟಿಷರು ನಮಗೆ ಇಂಗ್ಲಿಷ್ ಶಿಕ್ಷಣ ಕೊಟ್ಟ ಮೇಲೆ ನಾವು ಅದನ್ನೇ ವೆಪನ್ ಆಗಿ ಬಳಸ್ಕೊಂಡು ಅವ್ರನ್ನ ಓಡಿಸೋದು, ಹಂಗೆ ಆ ಶಿಕ್ಷಣವನ್ನ ಹೆಂಗ್ ಬಳಸ್ಕೊಂಡ್ರು ಅಂದ್ರೆ ಸಮಾಜದಲ್ಲಿರೋ ಅಸಮಾನತೆಯನ್ನ ಪ್ರಶ್ನಿಸೋಕೆ ಬಳಸ್ಕೊಂಡ್ರು. ಮೊದಲು ನಾವು ಕುರುಬರು ನಮ್ಮ ದೇವರು ಅಂತ ಹೇಳಿ ಬರಿತಾ ಇದ್ದಂತಹ ಕನಕದಾಸರು ಆಮೇಲೆ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಗೆ ಏನಾದರೂ ಬಲ್ಲಿರ ಅಂತ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ. ಆ ಪ್ರಶ್ನೆಗೆ ಇವತ್ತವರೆಗೂ ನಮಗೆ ಉತ್ತರ ಸಿಕ್ಕಿಲ್ಲ ಸ್ನೇಹಿತರೆ. ಅದೆಲ್ಲವನ್ನು ನಾವು ವೈಯಕ್ತಿಕವಾಗಿ ಕೇಳ್ಕೊಳ್ಬೇಕು. ಒಂದು ಕನಕರ ಕುರಿತಂತಹ ಒಂದು ಪ್ರಖ್ಯಾತವಾದ ಒಂದು ಕತೆ ನಾವೆಲ್ಲರೂ ಕೇಳಿದ್ವಿ. ಇದು ಬಹಳ ಸ್ವಲ್ಪ ಸೂಕ್ಷ್ಮವಾದ ವಿಷಯನೇ ಇರಬಹುದು, ಬಟ್ ನಾನು ಉಲ್ಲೇಖ ಮಾಡಲೇಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಮಾತಾಡೋದ್ ದಾಟಿನ ಬದಲಾಯಿಸ್ಕೊಂಡಿದ್ದೀನಿ ಆನ್ ಸ್ಟೇಜ್ ಅಂತ. ಯಾಕೆ ಅಂತಂದ್ರೆ ಕನಕದಾಸರು ಮತ್ತೆ ಅವರು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಒಂದು ಬಾಳೆಹಣ್ಣಿನ ಸಂದರ್ಭ ಎಲ್ರಿಗೂ ಗೊತ್ತಿದೆ. ಅವರು ಗುರುಗಳವರಿಗೆ ಬಾಳೆಹಣ್ಣು ಕೊಡ್ತಾರಂತೆ. ಯಾರು ಇಲ್ಲರೂ ಚಂದಲ್ಲಿ ಹೋಗಿ ತಿನ್ಕೊಂಡ್ ಬನ್ನಿ ಅಂತಾರಂತೆ. ಎಲ್ಲರೂ ತಿನ್ಕೊಂಡ್ ಬರ್ತಾರಂತೆ, ಕನಕದಾಸರು ಮಾತ್ರ ವಾಪಸ್ ಹಂಗೆ ಬರ್ತಾರಂತೆ. ಯಾಕೆ? ಎಲ್ಲ ಕಡೆ ದೇವರಿದ್ದಾನೆ, ನನ್ಗೆ ಎಲ್ಲೂ ದೇವ್ರನ್ನ ಕಣ್ಮುಚ್ಚಿ ತಪ್ಪಿಸಿ ಬರಕ್ಕಾಗ್ಲಿಲ್ಲ ಅಂತ. ಆ ಬಾಲ್ಯದ ದಿನಗಳಲ್ಲೇ ಅಷ್ಟು ಪ್ರಜ್ಞೆ ಇದ್ದ ಕನಕ ಉಡುಪಿಯಂತಹ ದೇವಸ್ಥಾನಕ್ಕೆ ಹೋಗಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳ್ಕೊಳ್ಳುವಷ್ಟು ಒಂದು ಸಣ್ಣತನಕ್ಕೆ ಇಳಿದ್ರ ಅಂತ ಯೋಚನೆ ಮಾಡ್ತೀವಿ. ಎಲ್ಲಾ ಕಡೆಗೂ
ದೇವರನ್ನೇ ನೋಡ್ತಾ ಇದ್ದಂತಹ ಕನಕ ಉಡುಪಿಯ ಒಂದು ಮಠಕ್ಕೆ ಹೋಗಿ ಅಲ್ಲಿ ನೀನು ಕೃಷ್ಣ ನನಗೆ ನೀನು ದರ್ಶನ ಕೊಡು ಅಂತ ಕೇಳುವಂತಹ ಮೂರ್ಖತನಕ್ಕೆ ಬಹುಶಃ ಕೈ ಹಾಕಿರಲಾರು ಅಂತ ಅನ್ಸುತ್ತೆ. ಬಹುಶಃ ಕೃಷ್ಣನಿಗೆ ಅವನ ಮೇಲೆ ಅಷ್ಟೊಂದು ಕರುಣೆ ಇದ್ರೆ ಬಾಗಿಲು ತೆಗೆಯದೇ ಈಸಿ ಇತ್ತು ಆಕ್ಚುಲಿ ಕೃಷ್ಣನಿಗೆ. ಆ ಕಲ್ಲು ಗೋಡೆಯಲ್ಲಿ ಕಿಂಡಿ ಕೊರಿಯೋದು ಬಹಳ ಕಷ್ಟದ ಕೆಲಸ ಕೃಷ್ಣನಿಗೆ. ಅದ್ರ ಬದಲು ಈಸಿಯಾಗಿ ಎದುರುಗಡೆ ಡೋರ್ನ ಟಕ್ ಅಂತ ಓಪನ್ ಮಾಡ್ಬಿಡ್ಬೋದಾಗಿತ್ತು. ಯಾಕೆ ಆಗ್ಲಿಲ್ಲ? ಸೊ ಯಾರೋ ಕಟ್ಟಿದ ಕಥೆಗಳಿದೆಯಲ್ಲ ಅದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಯಾರು ಅಂದ್ರೆ ಅವತ್ತಿನ ಕಾಲಕ್ಕೆ ಸಮಾಜದಲ್ಲಿ ಮೇಲ್ವರ್ಗ ಅಂತಾನೆ ಹೇಳ್ತಾ ಇದ್ವಂತಹ ಕೆಲವೊಂದು ಆ ಮನಸ್ಥಿತಿಗಳು, ಅದನ್ನ ಕುವೆಂಪು ತುಂಬಾ ಚೆನ್ನಾಗಿ ಹೇಳ್ತಾರೆ, ಪುರೋಹಿತಶಾಹಿ ವರ್ಗ ಅಂತ ಹೇಳ್ತಾರೆ. ಅದು ಎಲ್ಲ ಕಮ್ಯುನಿಟಿಗಳಲ್ಲೂ ಇರುತ್ತೆ. ಪುರೋಹಿತ ಮಾತ್ರಕ್ಕೆ ಯಾವುದೋ ಒಂದು ಕಮ್ಯುನಿಟಿ ಅಂತಲ್ಲ, ಎಲ್ಲಾ ಜಾತಿಗಳಲ್ಲೂ ಇರುವಂತಹ ಒಂದು ಫಂಡಮೆಂಟಲಿಸಂ ಅಂತ ಹೇಳ್ತೀವಲ್ಲ, ಅದು ನಮ್ಮನ್ನ ಬಹುಶಃ ಅಥವಾ ಕನಕನಿಗೆ ಅದನ್ನ ಒಂದು ಅನ್ಯಾಯ ಆಗೋದಕ್ಕೆ ಮಾಡ್ತೇನೋ. ಬಾಗಿಲನ್ನೇ ತೆರೆದು ಸೇವೆಯನ್ನು ಕೊಡ್ಬೋದಾಗಿತ್ತು, ಕೃಷ್ಣ ದರ್ಶನ ಕೊಡ್ಬೋದಾಗಿತ್ತು, ಯಾಕೆ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆನೂ ಕೂಡ ನಾವು ಹಾಕೊಳ್ಬೇಕಾಗತ್ತೆ. ಖಂಡಿತ ಇಂತಹ ಪ್ರಶ್ನೆಗಳಿಗೆ ನಾವು ಎದುರಾಗದೆ ಹೋದ್ರೆ ಇನ್ನು ಇವತ್ತು ಬಹುಶಃ ನಾವು 530ನೇ ಜಯಂತಿ ಆಚರಿಸಿದೀವಿ ಅನ್ಸುತ್ತೆ. ಇನ್ನು 500 ಅಲ್ಲ 1500 ಆಚರಿಸಿದ್ರು ವ್ಯರ್ಥ. ಯಾವುದೋ ಸರ್ಕಾರ ಒಂದು ನೀವು ಮಾಡ್ಲೇಬೇಕು ಅಂತ ಹೇಳಿ ಒತ್ತಡ ಹಾಕಿ ಕಡ್ಡಾಯ ಮಾಡಿಸೋದಿದೆಯಲ್ಲ, ಅದು ನಾಮಕಾವಸ್ಥೆ ಆಗುತ್ತೆ ಹೊರತು ಯಾವ ಆಶಯಗಳನ್ನು ಕೂಡ ನಾವು ಎದೆಗೆ ಇಳಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಕನಕದಾಸ ಆಗ್ಲಿ, ಬುದ್ಧ ಆಗ್ಲಿ, ಬಸವ ಆಗ್ಲಿ, ಅಂಬೇಡ್ಕರ್ ಆಗ್ಲಿ ಯಾವುದೋ ಒಂದು ಕಮ್ಯುನಿಟಿಗೆ ಸೇರಿದವರು ಅಲ್ವೇ ಅಲ್ಲ. ನಾವು ಇವತ್ತು ನನಗೆ ಯಾವಾಗಲೂ ನರಸಿಂಹಯ್ಯ ಅವರ ಒಂದು ಮಾತು ತುಂಬಾ ನನಗೆ ಕಾಡ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಅವಿದ್ಯಾವಂತ ಮೂರ್ಖರಿಗಿಂತ ವಿದ್ಯಾವಂತ ಮೂರ್ಖರು ತುಂಬಾ